ಎದ್ದ ನಮಸ್ಕಾರ ಸ್ನೇಹಿತರೆ, ನಮ್ಮ ಶ್ರೀ ಗುರು ಜ್ಯೋತಿಷ್ಯವಾಣಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಈ ದಿನ ನಾವು ಮಾತನಾಡಲಿರುವ ವಿಷಯವು ನಿಮ್ಮ ಜೀವನದಲ್ಲಿ ಒಂದು ಸಂಪೂರ್ಣ ಹೊಸ ಅಧ್ಯಾಯಕ್ಕೆ, ಒಂದು ಅದ್ಭುತವಾದ ತಿರುವಿಗೆ, ಯಾರೂ ಊಹಿಸದ ಒಂದು ದೊಡ್ಡ ಬದಲಾವಣೆಗೆ ನಾಂದಿ ಹಾಡಲಿದೆ. ಹೌದು, ನೀವು ಕೇಳಿದ್ದು ಅಕ್ಷರಶಃ ಸತ್ಯ. ಇಷ್ಟು ದಿನಗಳಿಂದ ನೀವು ಕಣ್ಣಲ್ಲಿ ಎಣ್ಣೆ ಬಿಟ್ಟುಕೊಂಡು ಎದುರು ನೋಡುತ್ತಿದ್ದ ಆ ಮಹಾಕುಬೇರ ಅದೃಷ್ಟವು ಶೀಘ್ರದಲ್ಲೇ ನಿಮ್ಮ ಬಾಗಿಲು ತಟ್ಟಲಿದೆ. ಸದಾ ಇತರರ ಬಗ್ಗೆ ಯೋಚಿಸುವ ನಿಮಗೆ ಅನಿರೀಕ್ಷಿತವಾಗಿ, ಊಹಿಸಲಾಗದ ರೀತಿಯಲ್ಲಿ ಬರಲಿರುವ ಆ ಅದ್ಭುತವಾದ ಲಕ್ಷ್ಮೀದೇವಿಯ ಕೃಪಾಕಟಾಕ್ಷದ ಬಗ್ಗೆ, ಆ ಅಪಾರವಾದ ಸಂಪತ್ತನ್ನು ನಿಮ್ಮಲ್ಲಿಯೇ ಸ್ಥಿರವಾಗಿ ಉಳಿಸಿಕೊಳ್ಳುವ ರಹಸ್ಯದ ಬಗ್ಗೆ ತಿಳಿದರೆ ನೀವೇ ಆಶ್ಚರ್ಯಪಡುತ್ತೀರಿ. ದಯವಿಟ್ಟು ಈ ವಿಡಿಯೋವನ್ನು ಯಾವುದೇ ಕಾರಣಕ್ಕೂ ಅರ್ಧಕ್ಕೆ ನಿಲ್ಲಿಸದೆ ಅತ್ಯಂತ ಶ್ರದ್ಧೆಯಿಂದ ಕೊನೆಯವರೆಗೂ ವೀಕ್ಷಿಸಿ. ಏಕೆಂದರೆ ವಿಡಿಯೋದುದ್ದಕ್ಕೂ ನಾನು ಹೇಳಲಿರುವ ಪ್ರತಿಯೊಂದು ಮಾತು, ವಿಶ್ಲೇಷಿಸಲಿರುವ ಪ್ರತಿಯೊಂದು ಅಂಶ, ವಿಶೇಷವಾಗಿ ಕೊನೆಯಲ್ಲಿ ನಾನು ಬಹಿರಂಗಪಡಿಸಲಿರುವ ಆ ಪಾರಂಪರಿಕ ಲಕ್ಷ್ಮೀದೇವಿಯ ರಹಸ್ಯವು ನಿಮ್ಮ ಜೀವನವನ್ನೇ ಸಂಪೂರ್ಣವಾಗಿ ಬದಲಾಯಿಸುವ ಸಾಧ್ಯತೆಯಿದೆ. ಆದ್ದರಿಂದ ಈ ಅಮೂಲ್ಯವಾದ ಮಾಹಿತಿಯನ್ನು ಖಂಡಿತವಾಗಿಯೂ ಕೈಬಿಡಬೇಡಿ. ನೀವು ಬಹಳ ದಿನಗಳಿಂದ ಅನುಭವಿಸುತ್ತಿರುವ ನೋವುಗಳು, ಸಂಕಷ್ಟಗಳು, ಯಾರಿಗೂ ಹೇಳಿಕೊಳ್ಳಲಾಗದ ಮಾನಸಿಕ ವೇದನೆಗಳು ಎಲ್ಲವೂ ನನಗೆ ಗೊತ್ತು. ಹೊರಗಡೆ ತುಂಬಾ ಧೈರ್ಯವಾಗಿ, ಸದಾ ಮುಖದಲ್ಲಿ ನಗು ಬೀರುತ್ತಾ ಕಾಣಿಸಿಕೊಳ್ಳುವ ನಿಮ್ಮ ಮುಖದ ಹಿಂದೆ ಯಾರಿಗೂ ಅರ್ಥವಾಗದ ಒಂದು ದೊಡ್ಡ ಮಾನಸಿಕ ವೇದನೆ ಅಡಗಿದೆ. ನಿಮ್ಮ ಧನುರಾಶಿಯ ಬಗ್ಗೆ, ನಿಮ್ಮ ಹುಟ್ಟಿನಿಂದಲೇ ಬಂದಿರುವ ನಿಮ್ಮ ಸಹಜ ಸ್ವಭಾವದ ಬಗ್ಗೆ ಮೊದಲು ನಾವು ಕೆಲವು ಸತ್ಯಗಳನ್ನು ಮಾತನಾಡಿಕೊಳ್ಳಬೇಕು. ನಿಮ್ಮ ರಾಶಿಯ ಅಧಿಪತಿ ಸಾಕ್ಷಾತ್ ಆ ಬೃಹಸ್ಪತಿ, ಅಂದರೆ ದೇವತೆಗಳ ಗುರುವಾದ ಆ ಗುರು ಭಗವಂತ. ಈ ಗುರು ಗ್ರಹದ ಅಪಾರವಾದ ಪ್ರಭಾವದಿಂದಾಗಿ ನಿಮ್ಮಲ್ಲಿ ಸಹಜವಾಗಿಯೇ ಒಂದು ಉನ್ನತವಾದ ಧಾರ್ಮಿಕ ಚಿಂತನೆ, ಕಲ್ಮಶವಿಲ್ಲದ ಪ್ರಾಮಾಣಿಕತೆ, ಸಂಕಷ್ಟದಲ್ಲಿರುವ ಇತರರಿಗೆ ಏನಾದರೂ ಮಾಡಿ ಸಹಾಯ ಮಾಡಬೇಕೆಂಬ ಒಂದು ದೊಡ್ಡ ಹಂಬಲ ಸದಾ ಇರುತ್ತದೆ. ಕೈಯಲ್ಲಿ ಬಿಲ್ಲು ಹಿಡಿದು ಆಕಾಶದ ಕಡೆಗೆ ಏಕಾಗ್ರತೆಯಿಂದ ಗುರಿ ಇಟ್ಟಿರುವ ಒಬ್ಬ ಮಹಾಯೋಧನಂತೆ ನಿಮ್ಮ ಗುರಿಗಳು ಯಾವಾಗಲೂ ತುಂಬಾ ಉನ್ನತವಾಗಿ, ಅತ್ಯಂತ ವಿಶಾಲವಾಗಿರುತ್ತವೆ. ಸಣ್ಣ ಪುಟ್ಟ ಗೆಲುವುಗಳು, ಅಲ್ಪ ಸಂತೋಷಗಳಿಂದ ನೀವು ಯಾವತ್ತೂ ತೃಪ್ತಿಪಡುವುದಿಲ್ಲ. ನಿಮಗೆ ವೈಯಕ್ತಿಕ ಸ್ವಾತಂತ್ರ್ಯವೆಂದರೆ ತುಂಬಾ ಇಷ್ಟ. ಯಾರ ಕೆಳಗೋ ನಲುಗಿ ಹೋಗುತ್ತಾ, ಯಾರದ್ದೋ ಅಣತಿಯಂತೆ, ಯಾರದ್ದೋ ದಯಾದಾಕ್ಷಿಣ್ಯಗಳ ಮೇಲೆ ಬದುಕುವುದು ನಿಮ್ಮ ಸ್ವಭಾವಕ್ಕೆ ಸಂಪೂರ್ಣವಾಗಿ ವಿರುದ್ಧ. ಯಾರಿಗೂ ಯಾವುದೇ ಸಣ್ಣ ಅನ್ಯಾಯವನ್ನೂ ಮಾಡಬಾರದೆಂಬ ಉದಾತ್ತ ಆಲೋಚನಾ ವಿಧಾನ ನಿಮ್ಮದು. ಮನಸ್ಸಿನಲ್ಲಿ ಯಾವುದೇ ಕುತಂತ್ರಗಳನ್ನು ಇಟ್ಟುಕೊಳ್ಳದೆ, ಮುಖದ ಮೇಲೆಯೇ ನೇರವಾಗಿ, ಯಾವುದೇ ಮುಚ್ಚುಮರೆಯಿಲ್ಲದೆ ಅತ್ಯಂತ ಸ್ಪಷ್ಟವಾಗಿ, ನಿರ್ಭಯವಾಗಿ ಮಾತನಾಡುತ್ತೀರಿ. ಆದರೆ ನಿಮ್ಮಲ್ಲಿರುವ ಈ ಉನ್ನತ ಗುಣಗಳೇ, ಈ ದೈವಿಕ ಲಕ್ಷಣಗಳೇ ಹಲವು ಬಾರಿ ನಿಮ್ಮ ಪಾಲಿಗೆ ದೊಡ್ಡ ಶಾಪವಾಗಿ ಪರಿಣಮಿಸುತ್ತವೆ ಅಲ್ಲವೇ? ನಿಮ್ಮಲ್ಲಿರುವ ಆ ಕಲ್ಮಶವಿಲ್ಲದ ಪ್ರಾಮಾಣಿಕತೆಯನ್ನು ಈ ಲೋಕವು ಬೇರೆಯದೇ ರೀತಿಯಲ್ಲಿ ತೀರಾ ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತದೆ. ನಿಮ್ಮ ಮಾತಿನಲ್ಲಿರುವುದು ಅಪ್ಪಟ ಸತ್ಯವಾಗಿದ್ದರೂ ಅದು ಇತರರಿಗೆ ವಿನಾಕಾರಣ ಕೋಪವನ್ನು ತರಿಸುತ್ತದೆ. ನೀವು ಯಾರಿಗಂತೂ ತುಂಬಾ ಒಳ್ಳೆಯದನ್ನು ಬಯಸಿ, ಅವರ ಜೀವನ ಹೇಗಾದರೂ ಉದ್ಧಾರವಾಗಲಿ ಎಂದು ನಿಮ್ಮ ಸಮಯ ಮತ್ತು ಶ್ರಮವನ್ನು ಧಾರೆ ಎರೆದು ಹಂಬಲಿಸುತ್ತೀರೋ, ಅಂತಿಮವಾಗಿ ಅವರೇ ನಿಮ್ಮನ್ನು ಸಂಪೂರ್ಣವಾಗಿ ಅಪಾರ್ಥ ಮಾಡಿಕೊಳ್ಳುತ್ತಾರೆ. ನೀವು ಮಾಡಿದ ಉಪಕಾರ, ತ್ಯಾಗವನ್ನೆಲ್ಲ ಕಿಂಚಿತ್ತೂ ನೆನಪಿನಲ್ಲಿಟ್ಟುಕೊಳ್ಳದೆ, ಯಾವುದೋ ಒಂದು ಸಣ್ಣ ತಪ್ಪು ನಡೆದರೂ ಸಾಕು, ನಿಮ್ಮನ್ನೇ ಒಬ್ಬ ದೊಡ್ಡ ಅಪರಾಧಿಯನ್ನಾಗಿ ಮಾಡುತ್ತಾರೆ. ಜೊತೆಗೆ ಅತಿಯಾಗಿ ನಂಬಿ ಕಷ್ಟಕಾಲದಲ್ಲಿ ಅವರಿಗೆ ಕೈಗಡವಾಗಿಯೋ ಅಥವಾ ಸಾಲವಾಗಿಯೋ ನಿಮ್ಮ ಕಷ್ಟಾರ್ಜಿತ ಹಣವನ್ನು ನೀಡಿದರೆ, ಆ ಹಣವು ಸಕಾಲಕ್ಕೆ ಮರಳಿ ಬರುವುದಿಲ್ಲ. ಮೇಲಾಗಿ ನಿಮ್ಮದೇ ಅಗತ್ಯಕ್ಕೆ ನಿಮ್ಮ ಸ್ವಂತ ಹಣವನ್ನು ನೀವು ಕೇಳಿದರೆ ಅವರೊಂದಿಗೆ ನಿಮಗೆ ಶಾಶ್ವತ ಶತ್ರುತ್ವ ಬರುತ್ತದೆ. ಹೀಗೆ ನಿಮ್ಮ ಒಳ್ಳೆಯತನವೇ, ನಿಮ್ಮ ದಾನಗುಣವೇ ನಿಮಗೆ ಎಷ್ಟೋ ಬಾರಿ ಮುಳುವಾಗಿ ಪರಿಣಮಿಸಿದ ಅನ್ಯಾಯದ ಸಂದರ್ಭಗಳು ನಿಮ್ಮ ಜೀವನದಲ್ಲಿ ಲೆಕ್ಕವಿಲ್ಲದಷ್ಟಿವೆ. ಅಷ್ಟೇ ಅಲ್ಲದೆ ನಿಮ್ಮಲ್ಲಿ ಇರುವ ಒಂದು ಸಣ್ಣ ದೌರ್ಬಲ್ಯವೇನೆಂದರೆ, ಕೆಲವೊಮ್ಮೆ ನೀವು ತೆಗೆದುಕೊಳ್ಳುವ ಆತುರದ ನಿರ್ಧಾರಗಳು. ನಿಮ್ಮ ರಾಶಿಯ ಸ್ವಭಾವದ ಪ್ರಕಾರ ಯಾರನ್ನೋ ಕುರುಡಾಗಿ ನಂಬಿ, ಅವರ ಮಾತುಗಳಿಗೆ ಮರುಳಾಗಿ, ಕೇವಲ ಭಾವನಾತ್ಮಕತೆಗೆ ಒಳಗಾಗಿ ನೀವು ಹಿಂದೆ ತೆಗೆದುಕೊಂಡ ಕೆಲವು ಆರ್ಥಿಕ ಅಥವಾ ವೃತ್ತಿಪರ ನಿರ್ಧಾರಗಳು ನಿಮ್ಮನ್ನು ಅತ್ಯಂತ ತೀವ್ರವಾದ ಸಂಕಷ್ಟಗಳಿಗೆ ತಳ್ಳಿವೆ. ಒಮ್ಮೆ ಹಿಂದಿನ ದಿನಗಳತ್ತ ನಿಧಾನವಾಗಿ ಹಿಂತಿರುಗಿ ನೋಡಿದರೆ, ನಿಮ್ಮ ಜೀವನದ ಪಯಣ ಎಷ್ಟು ಕಷ್ಟಕರವಾಗಿ, ಎಷ್ಟು ಮುಳ್ಳಿನ ಹಾದಿಗಳಲ್ಲಿ ಸಾಗಿ ಬಂದಿದೆ ಎಂಬುದು ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಎಷ್ಟೇ ಕಷ್ಟಪಟ್ಟು ಹಗಲಿರುಳು ರಕ್ತವನ್ನು ಬೆವರಾಗಿ ಪರಿವರ್ತಿಸಿ ದುಡಿದರೂ ನಿಮ್ಮ ಶ್ರಮಕ್ಕೆ ಸಿಗಬೇಕಾದ ಕನಿಷ್ಠ ಮನ್ನಣೆಯೂ ನಿಮಗೆ ದಕ್ಕುವುದಿಲ್ಲ. ಸುತ್ತಮುತ್ತಲಿನ ಇತರರು ಕಿಂಚಿತ್ತು ಶ್ರಮಪಡದೆ ಕೇವಲ ಮಾತುಗಳ ಮೋಡಿಯಿಂದ ನಿಮಗಿಂತ ಮೇಲೆ ಬೆಳೆಯುತ್ತಿದ್ದರೆ, ನೀವು ಮಾತ್ರ ಎಷ್ಟೇ ನಿಸ್ವಾರ್ಥವಾಗಿ ಕಷ್ಟಪಟ್ಟರೂ ಸೂಕ್ತವಾದ ಪ್ರತಿಫಲ ಸಿಗದೆ
ಹಾಕಿದ ಸೇರು ಹಾಕಿದಲ್ಲೇ ಇದೆ ಎಂಬಂತೆ ಇದ್ದಲ್ಲೇ ಉಳಿದುಬಿಟ್ಟಿದ್ದೀರಿ. ಕೈಗೆ ಸಿಕ್ಕಂತೆಯೇ ಸಿಕ್ಕಿ ಕೊನೆಯ ಕ್ಷಣದಲ್ಲಿ ಯಾರದ್ದೋ ಕುತಂತ್ರದಿಂದಲೋ ಅಥವಾ ಯಾವ ದುರದೃಷ್ಟದಿಂದಲೋ ಕೈಜಾರಿ ಹೋದ ದೊಡ್ಡ ಅವಕಾಶಗಳು ಎಷ್ಟೋ ನಿಮ್ಮ ಕಣ್ಣ ಮುಂದೆಯೇ ಹಾದು ಹೋಗಿವೆ. ನಾಳೆ ಖಂಡಿತವಾಗಿಯೂ ಈ ಮುಖ್ಯವಾದ ಕೆಲಸ ಮುಗಿದು ಹೋಗುತ್ತದೆ, ಇನ್ನು ನಾಳೆಯಿಂದ ನನ್ನ ಕಷ್ಟಗಳೆಲ್ಲ ತೀರಿ ಹೋಗುತ್ತವೆ ಎಂದು ನೀವು ಅತ್ಯಂತ ಆಸೆಯಿಂದ ನೂರಾರು ಬಾರಿ ಎದುರು ನೋಡಿದ್ದೀರಿ. ಆದರೆ ಬೆಳಿಗ್ಗೆ ಎದ್ದು ನೋಡುವಷ್ಟರಲ್ಲಿ ಆ ಕೆಲಸ ಯಾರಿಂದಲೋ ಯಾವುದೋ ಒಂದು ಸಣ್ಣ ವಿನಾಕಾರಣದ ಅಡಚಣೆಯಿಂದ ಸಂಪೂರ್ಣವಾಗಿ ನಿಂತು ಹೋಗುವುದು ನಿಮಗೆ ಎಷ್ಟೋ ಬಾರಿ ಎದುರಾದ ಕಹಿ ಅನುಭವ. ನನ್ಗೇಕೆ ಪ್ರತಿ ಬಾರಿಯೂ ಹೀಗಾಗುತ್ತಿದೆ, ನಾನು ಯಾರಿಗೂ ಯಾವುದೇ ಅನ್ಯಾಯ ಮಾಡಿಲ್ಲವಲ್ಲ ಎಂದು ನೀವು ಒಂಟಿಯಾಗಿ ಕೊರಗಿದ, ದೇವರನ್ನು ಹಳಿದುಕೊಂಡ ರಾತ್ರಿಗಳು ಎಷ್ಟೋ ಇವೆ. ನಿಮ್ಮನ್ನು ನಂಬಿರುವ ಕುಟುಂಬದ ಸದಸ್ಯರಿಗೆ ನಿಮ್ಮ ನೋವು ತಿಳಿಯಬಾರದೆಂದು ಒಂಟಿಯಾಗಿ ಕಣ್ಣೀರು ಸುರಿಸಿ ಮರುದಿನ ಬೆಳಿಗ್ಗೆ ಏನೂ ಅರಿಯದವರಂತೆ ಎಲ್ಲರೊಂದಿಗೆ ಬೆರೆತು ಹೋದ ಆ ವೇದನೆ ಎಷ್ಟೋ ವರ್ಷಗಳಿಂದ ನಿಮ್ಮನ್ನು ಕಾಡುತ್ತಲೇ ಇದೆ. ಒಂದೆಡೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಆರ್ಥಿಕ ಸಂಕಷ್ಟಗಳು, ಮತ್ತೊಂದೆಡೆ ವಯಸ್ಸಿನ ಜೊತೆಗೆ ಹೆಚ್ಚುತ್ತಿರುವ ಕುಟುಂಬದ ಜವಾಬ್ದಾರಿಗಳು, ಇನ್ನೊಂದೆಡೆ ನಿಮ್ಮನ್ನು 4 ದಿಕ್ಕುಗಳಿಂದ ಸುತ್ತುವರೆದಿರುವ ಸಾಲಗಳು, ಹೀಗೆ ಒಂದರ ಮೇಲೊಂದರಂತೆ ಸಮಸ್ಯೆಗಳು ನಿಮ್ಮನ್ನು ತೀವ್ರವಾಗಿ ಉಸಿರುಗಟ್ಟಿಸುತ್ತಲೇ ಇವೆ. ಇಷ್ಟು ದಿನ ನೀವು ಕಷ್ಟಪಟ್ಟು ಗಳಿಸಿದ ಪ್ರತಿಯೊಂದು ರೂಪಾಯಿಯೂ ನಿಮ್ಮ ಕೈಗೆ ಬರುತ್ತಿದ್ದಂತೆಯೇ ಯಾವುದೋ ಒಂದು ಅನಗತ್ಯ ಖರ್ಚಿನ ರೂಪದಲ್ಲೋ ಅಥವಾ ಅನಿರೀಕ್ಷಿತ ವೈದ್ಯಕೀಯ ವೆಚ್ಚಗಳ ರೂಪದಲ್ಲೋ ನೀರಿನಂತೆ ಕರಗಿ ಹೋಗುತ್ತಿತ್ತು. ಎಷ್ಟೇ ಕಷ್ಟಪಟ್ಟು ದುಡಿದರೂ ತಿಂಗಳಾಂತ್ಯಕ್ಕೆ ಕೈಯಲ್ಲಿ ಬಿಡಿಗಾಸು ಉಳಿಯದ ದಾರುಣ ಪರಿಸ್ಥಿತಿ ನಿಮ್ಮನ್ನು ತೀವ್ರವಾದ ಮಾನಸಿಕ ಒತ್ತಡಕ್ಕೆ ಗುರಿ ಮಾಡುತ್ತಿದೆ. ಮಕ್ಕಳ ಉನ್ನತ ವ್ಯಾಸಂಗ, ಮನೆಯ ದೈನಂದಿನ ಅಗತ್ಯಗಳು, ವೃದ್ಧರಾದ ಪೋಷಕರ ಆರೈಕೆ, ಹೀಗೆ ಪ್ರತಿಯೊಂದೂ ನಿಮ್ಮ ಮುಂದೆ ದೊಡ್ಡ ಸವಾಲಾಗಿಯೇ ನಿಂತಿದೆ. ನಿಮ್ಮ ಸ್ವಂತ ಸಂತೋಷಕ್ಕಾಗಿ ನೀವು 1 ರೂಪಾಯಿಯನ್ನು ಖರ್ಚು ಮಾಡಿಕೊಳ್ಳದೆ, ನಿಮ್ಮ ಕನಿಷ್ಠ ಅಗತ್ಯಗಳನ್ನೂ ಸಹ ಬದಿಗೊತ್ತಿ, ನಿಮ್ಮ ಕುಟುಂಬಕ್ಕಾಗಿ ಅತ್ಯಂತ ನಿಸ್ವಾರ್ಥವಾದ ತ್ಯಾಗ ಮಾಡುತ್ತಿದ್ದೀರಿ. ಆದರೂ ಸಹ ಒಂದೇ ಒಂದು ದಿನವೂ ನೀವು ನೆಮ್ಮದಿಯಾಗಿ ನಿಶ್ಚಿಂತೆಯಾಗಿ ನಿದ್ದೆ ಮಾಡಿದ ಉದಾಹರಣೆಯೇ ಇಲ್ಲ. ನಾಳೆ ಸಾಲಗಾರರ ದೂರವಾಣಿ ಕರೆ ಬರುತ್ತೇನೋ, ನಾಳಿನ ಪರಿಸ್ಥಿತಿಯೇನು, ಈ ತಿಂಗಳು ಈ ಖರ್ಚನ್ನು ಹೇಗೆ ಸಂಭಾಳಿಸುವುದು ಎಂಬ ಭಯವು ನಿಮ್ಮನ್ನು ನೆರಳಿನಂತೆ ಸದಾ ಬೆಂಬಿಡದೆ ಕಾಡುತ್ತಲೇ ಇದೆ. ಆದರೆ ಧನುರಾಶಿಯವರೇ, ಇನ್ನು ಮುಂದೆ ನೀವು ಕಿಂಚಿತ್ತೂ ಧೃತಿಗೆಡಬೇಕಾದ ಅಗತ್ಯವಿಲ್ಲ. ಆ ಕರಾಳ ದಿನಗಳು, ಆ ಕಣ್ಣೀರಿನ ರಾತ್ರಿಗಳು ನಿಧಾನವಾಗಿ ಮುಕ್ತಾಯಗೊಳ್ಳಲಿವೆ. ಕಾಲಚಕ್ರ ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲವಲ್ಲವೇ? ನಿಮ್ಮ ರಾಷ್ಟ್ರಾಧಿಪತಿಯಾದ ಗುರು ಭಗವಂತನ ಸಂಪೂರ್ಣ ಅನುಗ್ರಹ ಜೊತೆಗೆ ಇತರ ಗ್ರಹಗಳ ಅನುಕೂಲಕರ ಸಂಚಾರವು ಈಗ ನಿಮಗೆ ಒಂದು ಅದ್ಭುತವಾದ ಎಂದು ಕಾಣದ ಸುವರ್ಣ ಮಾರ್ಗವನ್ನು ತೋರಿಸಲಿವೆ. ಇಲ್ಲಿಯೇ ನಿಮ್ಮ ಜೀವನದಲ್ಲಿ ಅಸಲಿ ವಿಷಯ ಆರಂಭವಾಗುತ್ತದೆ. ನೀವು ಇಷ್ಟು ದಿನ ಅನುಭವಿಸಿದ ಕಷ್ಟಗಳಿಗೆ, ಸುರಿಸಿದ ಪ್ರತಿಯೊಂದು ಕಣ್ಣೀರಿನ ಹನಿಗೂ, ಮಾಡಿದ ಪ್ರತಿಯೊಂದು ನಿಸ್ವಾರ್ಥ ತ್ಯಾಗಕ್ಕೂ ಸಂಪೂರ್ಣ ಪ್ರಮಾಣದಲ್ಲಿ ತಕ್ಕ ಪ್ರತಿಫಲ ಸಿಗುವ ಒಂದು ಶುಭ ಸಮಯ ಸನ್ನಿಹಿತವಾಗಿದೆ. ಶೀರ್ಷಿಕೆಯಲ್ಲಿ ಹೇಳಿದಂತೆ ಅಕಸ್ಮಾತ್ತಾಗಿ ನಿಮಗೆ ಲಭಿಸಲಿರುವ ಆ ಮಹಾ ಅದೃಷ್ಟವೆಂದರೆ ಯಾವುದೋ ಆಕಾಶದಿಂದ ಗಾಳಿಗೆ ಉದುರಿ ಬೀಳುವಂಥದ್ದಲ್ಲ. ನೀವು ಹಿಂದೆ ಮಾಡಿದ ಪುಣ್ಯ ಕಾರ್ಯಗಳು, ನಿಮ್ಮ ಪ್ರಾಮಾಣಿಕತೆಗೆ ಪ್ರಕೃತಿಯು ನೀಡಲಿರುವ ಒಂದು ಅದ್ಭುತ ಕೊಡುಗೆಯಾಗಿದೆ. ಅದಕ್ಕೆ ಕೆಲವು ನಿರ್ದಿಷ್ಟವಾದ, ಅತ್ಯಂತ ಸ್ಪಷ್ಟವಾದ ಮಾರ್ಗಗಳಿವೆ. ಆ ಅನಿರೀಕ್ಷಿತ ಅದೃಷ್ಟ, ಆ ಲಕ್ಷ್ಮೀದೇವಿಯ ಕೃಪಾಕಟಾಕ್ಷವು ನಿಮ್ಮ ಜೀವನದಲ್ಲಿ ಯಾವೆಲ್ಲ ವಿಭಿನ್ನ ರೂಪಗಳಲ್ಲಿ ಬರಲಿದೆ ಎಂಬುದನ್ನು ಈಗ ನಾವು ವಿವರವಾಗಿ, ಆಳವಾಗಿ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಊಹಿಸದ ರೀತಿಯಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಒಂದು ದೊಡ್ಡದಾದ, ಶಾಶ್ವತವಾದ, ಸಕಾರಾತ್ಮಕ ಬದಲಾವಣೆ ಬರಲಿದೆ. ಹಠಾತ್ತನೇ ಧನಪ್ರವಾಹ ಆರಂಭವಾಗುವುದೆಂದರೆ ಹೇಗೆಂದರೆ, ಎಂದೋ 5-10 ವರ್ಷಗಳ ಹಿಂದೆ ನೀವು ಯಾರಿಗೋ ಸಹಾಯ ಮಾಡಲೆಂದು ನೀಡಿ, ಇನ್ನು ಆ ಹಣ ಜೀವನದಲ್ಲಿ ಬರುವುದೇ ಇಲ್ಲವೆಂದು ಸಂಪೂರ್ಣವಾಗಿ ಆಸೆಯನ್ನೇ ಕೈಬಿಟ್ಟಿದ್ದ ಮೊತ್ತವನ್ನು ಅನಿರೀಕ್ಷಿತವಾಗಿ ಅವರೇ ಸ್ವತಃ ನಿಮ್ಮ ಮನೆಗೆ ಬಂದು ಮರಳಿ ತಂದುಕೊಡಬಹುದು. ಅಥವಾ ನಿಮ್ಮ ಪೂರ್ವಜರ ಆಸ್ತಿಗೆ ಸಂಬಂಧಿಸಿದ ಯಾವುದಾದರೂ ನ್ಯಾಯಾಲಯದ ವಿವಾದವು ಬಹಳ ದಿನಗಳಿಂದ ಎಳೆದಾಡುತ್ತಾ ನಿಮಗೆ ಮಾನಸಿಕ ಯಾತನೆಯನ್ನು ಉಂಟುಮಾಡುತ್ತಿದ್ದರೆ, ಅದು ನಿಮಗೆ ಸಂಪೂರ್ಣ ಅನುಕೂಲಕರವಾಗಿ ದಿಢೀರನೆ ಇತ್ಯರ್ಥವಾಗಬಹುದು. ಬಹಳ ಸಮಯದಿಂದ ವಿವಿಧ ಸರ್ಕಾರಿ ಕಚೇರಿಗಳಲ್ಲಾಗಲಿ ಖಾಸಗಿ ಸಂಸ್ಥೆಗಳಲ್ಲಾಗಲಿ ಬಾಕಿ ಉಳಿದಿರುವ ನಿಮ್ಮ ಭವಿಷ್ಯ ನಿಧಿ ಹಣ, ವಿಶ್ರಾಂತಿ ವೇತನದ ಬಾಕಿ ಮೊತ್ತ ಅಥವಾ ವಿಮಾ ಪಕ್ವತೆಯ ಹಣವು ಯಾವುದೇ ಅಡೆತಡೆಗಳಿಲ್ಲದೆ ಒಂದೇ ಬಾರಿಗೆ ನಿಮ್ಮ ಕೈ ಸೇರಬಹುದು. ನಿಮ್ಮ ಕುಟುಂಬದ ಯಾರಾದರೂ ಒಬ್ಬರ ಮೂಲಕ, ಬಹುಶಃ ನಿಮ್ಮ ಜೀವನ ಸಂಗಾತಿಯ ಅದೃಷ್ಟದ ಮೂಲಕ ಅಥವಾ ವಿದೇಶದಲ್ಲಿ ನೆಲೆಸಿರುವ ಸಂಬಂಧಿಕರ ಮೂಲಕ ನಿಮಗೆ ಒಂದು ಊಹಿಸಲಾಗದ ದೊಡ್ಡ ಆರ್ಥಿಕ ನೆರವು ದೊರೆಯುವ ಮುನ್ಸೂಚನೆಗಳು ಸ್ಪಷ್ಟವಾಗಿವೆ.
ಹೀಗೆ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಬರಬೇಕಾಗಿ ನಿಂತು ಹೋಗಿದ್ದ ಧನಪ್ರವಾಹವು ಮತ್ತೆ ನಿಮ್ಮ ಕಡೆಗೆ ವೇಗವಾಗಿ ಹರಿದು ಬರಲಿದೆ. ಇಷ್ಟು ದಿನ ಸಂಬಳ ಬಂದ ಕೇವಲ 3 ದಿನಗಳಲ್ಲಿ ಸಂಪೂರ್ಣವಾಗಿ ಖರ್ಚಾಗಿ ಕೈಕಟ್ಟಿ ಕುಳಿತುಕೊಳ್ಳುವ ಪರಿಸ್ಥಿತಿ ಇತ್ತಲ್ಲವೇ? ಇನ್ನು ಮುಂದೆ ಅದೇ ಆದಾಯದಲ್ಲಿ ಗಣನೀಯವಾದ ಮೊತ್ತವು ಕೈಯಲ್ಲಿ ಉಳಿಯುವ ಪರಿಸ್ಥಿತಿ ಹಾಗೂ ಬ್ಯಾಂಕಿನಲ್ಲಿ ಸ್ಥಿರವಾಗಿ ಉಳಿತಾಯ ಮಾಡಿಕೊಳ್ಳುವ ಉತ್ತಮ ಅವಕಾಶವು ನಿಮಗೆ ಖಂಡಿತವಾಗಿಯೂ ಒದಗಿ ಬರಲಿದೆ. ಇನ್ನು ವಿವಿಧ ಸಂಸ್ಥೆಗಳಲ್ಲಿ, ಸರ್ಕಾರಿ ವಲಯಗಳಲ್ಲಿ ಕೆಲಸ ಮಾಡುವವರ ಪರಿಸ್ಥಿತಿಯನ್ನು ಗಮನಿಸಿದರೆ, ನಿಮ್ಮ ಕಚೇರಿಯಲ್ಲಿ ಹಿಂದೆ ನೀವು ಎದುರಿಸಿದ ಕೀಳುಮಟ್ಟದ ರಾಜಕೀಯ ಕುತಂತ್ರಗಳು, ಅವಮಾನಗಳು ಇನ್ನು ಮುಂದೆ ಹಂತಹಂತವಾಗಿ ಸಂಪೂರ್ಣವಾಗಿ ಮರೆಯಾಗಲಿವೆ. ನೀವು ಹಗಲಿರುಳು ಕಷ್ಟಪಟ್ಟು ಮಾಡಿದ ಕೆಲಸಕ್ಕೆ ಬೇರಾರೋ ಸುಲಭವಾಗಿ ಹೆಸರು ಗಳಿಸಿಕೊಳ್ಳುತ್ತಿದ್ದರೆ ಒಳಗೊಳಗೆ ಎಷ್ಟು ರೊಚ್ಚಿಗೆದ್ದಿದ್ದೀರಿ ಅಲ್ಲವೇ? ಆ ದುರದೃಷ್ಟಕರ ಪರಿಸ್ಥಿತಿಯು ಸಂಪೂರ್ಣವಾಗಿ ಬದಲಾಗಲಿದೆ. ನಿಮ್ಮ ಮೇಲಧಿಕಾರಿಗಳಿಂದ ನಿಮ್ಮ ನೈಜ ಶ್ರಮಕ್ಕೆ ತಕ್ಕಂತಹ ದೊಡ್ಡ ಮನ್ನಣೆ ದೊರೆಯಲಿದೆ. ಅನಿರೀಕ್ಷಿತವಾಗಿ ನಿಮಗೆ ಬೇರೆ ದೊಡ್ಡ ಬಹುರಾಷ್ಟ್ರೀಯ ಕಂಪನಿಯಿಂದ ಒಂದು ಅತ್ಯುತ್ತಮ ಹೆಚ್ಚಿನ ಪ್ಯಾಕೇಜ್ ಹೊಂದಿರುವ ಉದ್ಯೋಗಾವಕಾಶ ಒದಗಿ ಬರಬಹುದು. ಅಥವಾ ಪ್ರಸ್ತುತ ಕೆಲಸ ಮಾಡುತ್ತಿರುವ ಸ್ಥಳದಲ್ಲೇ ನೀವು ಎಷ್ಟೋ ವರ್ಷಗಳಿಂದ ನಿರಾಶೆಯಿಂದ ಎದುರು ನೋಡುತ್ತಿದ್ದ ಆ ಬಡ್ತಿ, ವೇತನ ಹೆಚ್ಚಳವು ಶೀಘ್ರದಲ್ಲೇ ನಿಮ್ಮನ್ನೇ ಹುಡುಕಿಕೊಂಡು ನಿಮ್ಮ ಬಾಗಿಲು ತಟ್ಟಬಹುದು. ಇಷ್ಟು ದಿನ ನಿಮ್ಮನ್ನು ನಿಷ್ಪ್ರಯೋಜಕರೆಂದು ತುಳಿಯಲು ನೋಡಿದವರು ಕೂಡ ಈಗ ನಿಮ್ಮ ಸಹಾಯಕ್ಕಾಗಿ, ನಿಮ್ಮ ಸಲಹೆಗಳಿಗಾಗಿ ನಿಮ್ಮ ಬಳಿ ಬರುವ ಮಟ್ಟಿಗೆ ನಿಮ್ಮ ವೃತ್ತಿಜೀವನವು ಮುನ್ನಡೆಯಲಿದೆ. ನಿಮ್ಮಲ್ಲಿ ಅಡಗಿರುವ ಅದ್ಭುತವಾದ ನಾಯಕತ್ವದ ಗುಣಗಳನ್ನು, ಗುರುಗ್ರಹದ ಪ್ರಭಾವದಿಂದಾಗಿ ನಿಮ್ಮಲ್ಲಿರುವ ಆ ನೈಸರ್ಗಿಕ ಮಾರ್ಗದರ್ಶನ ಕೌಶಲ್ಯಗಳನ್ನು ಈಗ ಎಲ್ಲರೂ ಗುರುತಿಸುತ್ತಾರೆ. ನಿಮ್ಮ ಸಲಹೆಗಳಿಗಾಗಿ ಆಡಳಿತ ಮಂಡಳಿಯೇ ನಿಮ್ಮತ್ತ ನೋಡುವಂತಹ ಒಂದು ಗೌರವಯುತವಾದ ಉನ್ನತ ಸ್ಥಾನ ನಿಮಗೆ ಲಭಿಸಲಿದೆ. ನಿಮ್ಮ ಕಚೇರಿಯಲ್ಲಿ ನಿಮಗೊಂದು ವಿಶೇಷವಾದ ಗೌರವ ದಕ್ಕಲಿದೆ. ಅದೇ ರೀತಿಯಾಗಿ ತಮ್ಮ ಸ್ವಂತ ಕಾಲ ಮೇಲೆ ನಿಲ್ಲಬೇಕೆಂದು ವ್ಯಾಪಾರ ವ್ಯವಹಾರ ಮಾಡುವ ಧನು ರಾಶಿಯವರಿಗೆ ಇದು ನಿಜಕ್ಕೂ ಒಂದು ಸುವರ್ಣ ಯುಗ, ಒಂದು ಉತ್ತಮ ಅವಕಾಶ ಎಂದು ಖಂಡಿತವಾಗಿಯೂ ಹೇಳಬಹುದು. ಎಷ್ಟೋ ದಿನಗಳಿಂದ ಸರ್ಕಾರಿ ಅನುಮತಿ ಸಿಗದೆ ನಿಂತು ಹೋಗಿದ್ದ ಕೆಲಸಗಳು, ಮಧ್ಯದಲ್ಲೇ ಸ್ಥಗಿತಗೊಂಡಿದ್ದ ದೊಡ್ಡ ದೊಡ್ಡ ಗುತ್ತಿಗೆಗಳು ಈಗ ಅತ್ಯಂತ ಸುಲಭವಾಗಿ ಪೂರ್ಣಗೊಂಡು ನೀವು ಅದ್ಭುತವಾದ ಲಾಭದ ಹಾದಿ ಹಿಡಿಯಲಿದ್ದೀರಿ. ನಿಮ್ಮ ವ್ಯಾಪಾರವು ನೀವು ಊಹಿಸದ ಹೊಸ ಮಜಲನ್ನು ತಲುಪಲಿದೆ. ಹೊಸ ಗ್ರಾಹಕರು ನಿಮ್ಮ ಬಳಿ ಬರುವುದು, ಮಾರುಕಟ್ಟೆಯಲ್ಲಿ ನಿಮಗೊಂದು ವಿಶಿಷ್ಟವಾದ, ವಿಶ್ವಾಸಾರ್ಹವಾದ ಬ್ರ್ಯಾಂಡ್ ಇಮೇಜ್ ಬರುವುದು ಖಚಿತ. ಒಂದು ವೇಳೆ ನೀವು ಹೊಸದಾಗಿ ಯಾವುದಾದರೂ ನವೀನ ವ್ಯಾಪಾರವನ್ನು ಆರಂಭಿಸಲು ಅಥವಾ ಇರುವ ವ್ಯವಹಾರವನ್ನೇ ಇತರ ಪ್ರದೇಶಗಳಿಗೆ ವಿಸ್ತರಿಸಲು ಯೋಚಿಸುತ್ತಿದ್ದರೆ, ಅದಕ್ಕೆ ಬೇಕಾದ ದೊಡ್ಡ ಬಂಡವಾಳವು ಸರಿಯಾದ ಸಮಯಕ್ಕೆ ಯಾವುದೇ ತೊಂದರೆಯಿಲ್ಲದೆ ಹೊಂದಾಣಿಕೆಯಾಗಲಿದೆ. ಅನುಭವಿಗಳಾದ ಯಾರಾದರೂ ಮಿತ್ರರು ನಿಮಗೆ ನಂಬಿಕಸ್ಥ ಪಾಲುದಾರರಾಗಿ ಕೈಜೋಡಿಸಬಹುದು. ನಿಮ್ಮ ಆಲೋಚನೆಗಳು ಅತ್ಯಂತ ನವೀನತೆಯಿಂದ ಕೂಡಿ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮನ್ನು ಯಾರೂ ತಲುಪಲಾರದಷ್ಟು ಎತ್ತರಕ್ಕೆ ಒಂದು ಹೆಜ್ಜೆ ಮುಂದಕ್ಕೆ ಕೊಂಡೊಯ್ಯಲಿವೆ. ಮುಖ್ಯವಾಗಿ ಕಮಿಷನ್, ರಿಯಲ್ ಎಸ್ಟೇಟ್, ಏಜೆನ್ಸಿ, ಕನ್ಸಲ್ಟೆನ್ಸಿ, ಶಿಕ್ಷಣ ಸಂಸ್ಥೆಗಳು ಅಥವಾ ಆಧ್ಯಾತ್ಮಿಕ ಕ್ಷೇತ್ರಗಳಿಗೆ ಸಂಬಂಧಿಸಿದ ವ್ಯವಹಾರಗಳನ್ನು ಮಾಡುವ ಧನುರಾಶಿಯ ಜನರಿಗೆ ಇದು ಊಹಿಸಲಾಗದ ಲಾಭವನ್ನು ತಂದುಕೊಡುವ ಅತ್ಯಂತ ಅನುಕೂಲಕರವಾದ ಅದೃಷ್ಟದ ಸಮಯ. ನಾನಾ ಬಗೆಯ ಸಾಲದ ಬಾಧೆಗಳಿಂದ ಬಡ್ಡಿಯ ಮೇಲೆ ಬಡ್ಡಿ ಕಟ್ಟುತ್ತಾ ಹೈರಾಣಾಗುತ್ತಿರುವವರಿಗೆ ಒಂದು ಸ್ಪಷ್ಟವಾದ, ಅತ್ಯಂತ ಭರವಸೆಯ ಮಾರ್ಗವು ಈಗ ಕಣ್ಣ ಮುಂದೆ ಗೋಚರಿಸುತ್ತಿದೆ. ತೆಗೆದುಕೊಂಡ ಸಾಲಗಳನ್ನು ಹೇಗೆ ತೀರಿಸುವುದು, ಈ ತಿಂಗಳ ಮಾಸಿಕ ಕಂತು ಹೇಗೆ ಕಟ್ಟುವುದು ಎಂದು ಯೋಚಿಸಿ ನಿಮ್ಮ ಮಿದುಳು ಸಂಪೂರ್ಣವಾಗಿ ಮರಗಟ್ಟಿ ಹೋಗಿದ್ದ ಆ ಭಯಾನಕ ಪರಿಸ್ಥಿತಿಯಿಂದ ಹೊಸ ಆದಾಯದ ಮೂಲಗಳು ತಾವಾಗಿಯೇ ನಿಮ್ಮ ಮುಂದೆ ನಡೆದು ಬರುವುದನ್ನು ನೀವು ಕಾಣಲಿದ್ದೀರಿ. ನೀವು ಯಾರಿಗಂತೂ ಸಾಲ ಮರುಪಾವತಿಸಲು ಸಾಧ್ಯವಾಗದೆ, ಸೂಕ್ತ ಉತ್ತರ ನೀಡಲಾಗದೆ ಮುಖ ತಪ್ಪಿಸಿಕೊಂಡು ಓಡಾಡುತ್ತಿದ್ದಿರೋ, ಅವರೇ ಸ್ವತಃ ನಿಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಿಮಗೆ ಮತ್ತಷ್ಟು ಕಾಲಾವಕಾಶ ನೀಡುವ ಅನುಕೂಲಕರ ವಾತಾವರಣ ನಿರ್ಮಾಣವಾಗಲಿದೆ. ನಿಮ್ಮ ಆದಾಯ ಹೆಚ್ಚಾಗುವ ಕಾರಣದಿಂದಾಗಿ ಕ್ರಮೇಣ ಪ್ರತಿಯೊಂದು ಸಣ್ಣ ಸಾಲವನ್ನೂ ಸಂಪೂರ್ಣವಾಗಿ ತೀರಿಸುತ್ತಾ ಬರುತ್ತೀರಿ. ಇದರಿಂದ ಒಂದು ದೊಡ್ಡ ಬಂಡೆಗಲ್ಲು ನಿಮ್ಮ ತಲೆಯ ಮೇಲಿಂದ ಶಾಶ್ವತವಾಗಿ ಇಳಿದುಹೋದಷ್ಟರ ಮಟ್ಟಿಗೆ ದೊಡ್ಡ ನೆಮ್ಮದಿಯನ್ನು ನೀವು ಅನುಭವಿಸಲಿದ್ದೀರಿ. ಇನ್ನು ಜೀವನದಲ್ಲಿ ಯಾರ ಬಳಿಯೂ ಯಾವುದಕ್ಕೂ ಕೈಚಾಚುವ ಕರ್ಮ ಬಾರದ ರೀತಿಯಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಗಟ್ಟಿಯಾದ ನೆಲೆ ಕಾಣುವ ಅದ್ಭುತ ಸೂಚನೆಗಳು ಬಲವಾಗಿ ಕಂಡುಬರುತ್ತಿವೆ. ನಿಮ್ಮ ಆಸ್ತಿಪಾಸ್ತಿಗಳು ವೃದ್ಧಿಯಾಗಲಿವೆ. ಕುಟುಂಬದ ವಾತಾವರಣವು ಅತ್ಯಂತ ಆಹ್ಲಾದಕರವಾಗಿ ಬದಲಾಗಲಿದೆ. ಬಹುಕಾಲದಿಂದ ಮನೆಯಲ್ಲಿದ್ದ ಸಣ್ಣ ಪುಟ್ಟ ಮನಸ್ತಾಪಗಳು, ವಿನಾಕಾರಣ ಉಂಟಾಗುತ್ತಿದ್ದ ಜಗಳಗಳು ಸಂಪೂರ್ಣವಾಗಿ ನಿವಾರಣೆಯಾಗಿ ಒಂದು ಪ್ರಶಾಂತವಾದ ವಾತಾವರಣ ನೆಲೆಸಲಿದೆ. ನಿಮ್ಮ ಮಾತುಗಳಿಗೆ ನಿಮ್ಮ ಕುಟುಂಬದ ಸದಸ್ಯರು ಅತ್ಯಂತ ಹೆಚ್ಚಿನ ಮೌಲ್ಯ ನೀಡಲು ಆರಂಭಿಸುತ್ತಾರೆ. ದಂಪತಿಗಳ ನಡುವಿನ ಅಪಾರ್ಥಗಳು, ತಪ್ಪು ಕಲ್ಪನೆಗಳು ಸಂಪೂರ್ಣವಾಗಿ ಶಮನಗೊಂಡು ಪರಸ್ಪರರ ಕಷ್ಟಗಳನ್ನು ಹಂಚಿಕೊಳ್ಳುತ್ತಾ
ಕುಟುಂಬದ ಹೊಣೆಯನ್ನು ಸಂತೋಷದಿಂದ ಜೊತೆಯಾಗಿ ಹೊರುವಂತಹ ಉನ್ನತ ಆತ್ಮೀಯತೆ ಬೆಳೆಯಲಿದೆ. ಮಕ್ಕಳ ವಿದ್ಯಾಭ್ಯಾಸ, ಅವರ ಭವಿಷ್ಯದ ಕುರಿತಾಗಿ ಇಷ್ಟು ದಿನ ನಿಮ್ಮ ಮನಸ್ಸಿನಲ್ಲಿದ್ದ ತೀವ್ರ ಆತಂಕಗಳು ಕೂಡ ನಿವಾರಣೆಯಾಗಲಿವೆ. ಅವರು ತಮ್ಮ ವಿದ್ಯಾಭ್ಯಾಸ ಮತ್ತು ಉದ್ಯೋಗ ಕ್ಷೇತ್ರಗಳಲ್ಲಿ ಮಹತ್ತರ ಸಾಧನೆಗಳನ್ನು ಮಾಡಿ ನಿಮಗೆ ಅಪಾರ ಸಂತೋಷ ಹಾಗೂ ಹೆಮ್ಮೆಯನ್ನು ತಂದುಕೊಡಲಿದ್ದಾರೆ. ಮನೆಯಲ್ಲಿ ಬಹುದಿನಗಳಿಂದ ಮುಂದೂಡಲ್ಪಡುತ್ತಾ ಬಂದಿದ್ದ ಒಂದು ಶುಭಕಾರ್ಯ, ಅದು ಮದುವೆಯಾಗಿರಬಹುದು ಅಥವಾ ಗೃಹಪ್ರವೇಶವೇ ಆಗಿರಬಹುದು, ಅದು ಅತ್ಯಂತ ವೈಭವದಿಂದ ನೆರವೇರುವ ಸಾಧ್ಯತೆಯೂ ದಟ್ಟವಾಗಿದೆ. ಮನೆಯ ವಾತಾವರಣ ಎಷ್ಟು ಶಾಂತಿಯುತವಾಗಿ ಸಂತೋಷದಾಯಕವಾಗಿದ್ದರೆ ನಾವು ಹೊರಗಿನ ಸಮಾಜದಲ್ಲಿ ಅಷ್ಟೇ ಅದ್ಭುತವಾಗಿ ಮಿಂಚಲು ಸಾಧ್ಯ ಎಂಬುದು ನಿಮಗೆ ಶೀಘ್ರದಲ್ಲೇ ಸ್ಪಷ್ಟವಾಗಿ ಮನವರಿಕೆಯಾಗಲಿದೆ. ಅದೇ ಸಂದರ್ಭದಲ್ಲಿ ನೀವು ಕನಸಿನಲ್ಲೂ ಊಹಿಸದ ಕೆಲವು ಹೊಸ ಅವಕಾಶಗಳು ನಿಮ್ಮನ್ನೇ ಹುಡುಕಿಕೊಂಡು ಬರಲಿವೆ. ಬಹುಶಃ ನಿಮ್ಮಲ್ಲಿ ಅಡಗಿರುವ ಒಂದು ಹವ್ಯಾಸ ಅಥವಾ ನಿಮಗೆ ಅತ್ಯಂತ ಪ್ರಿಯವಾದ ಸೃಜನಶೀಲ ಕೆಲಸವು ನಿಮಗೆ ಒಂದು ದೊಡ್ಡ ಶಾಶ್ವತ ಆದಾಯದ ಮೂಲವಾಗಿ ಬದಲಾಗಬಹುದು. ಅಂತರ್ಜಾಲದ ಮೂಲಕವಾಗಲಿ ಅಥವಾ ಅರೆಕಾಲಿಕ ಕೆಲಸದ ಮೂಲಕವಾಗಲಿ ನಿಮಗೆ ಮನೆಯಿಂದಲೇ ಉತ್ತಮ ಆದಾಯ ಹರಿದು ಬರಲು ಶುರುವಾಗಬಹುದು. ಯಾರ ಸಹಾಯವೂ ಇಲ್ಲದೆ, ಯಾರ ಕೃಪೆಯೂ ಇಲ್ಲದೆ ನೀವು ನಿಮ್ಮ ಸ್ವಂತ ಕಾಲ ಮೇಲೆ ನಿಲ್ಲುವಂತಹ ಅದ್ಭುತವಾದ ಸ್ವಾವಲಂಬನೆಯ ಪರಿಸ್ಥಿತಿ ನಿರ್ಮಾಣವಾಗಲಿದೆ. 4 ಜನರ ನಡುವೆ ನಿಮಗೆ ಉತ್ತಮ ಹೆಸರು, ಅಪಾರವಾದ ಕೀರ್ತಿ ಪ್ರತಿಷ್ಠೆಗಳು ಲಭಿಸಲಿವೆ. ಸಮಾಜದಲ್ಲಿ ಒಂದು ಗೌರವಾನ್ವಿತ ಸ್ಥಾನವು ನಿಮ್ಮದಾಗಲಿದೆ. ನಿಮ್ಮ ಸಲಹೆಗಳಿಗಾಗಿ ಬಂಧು ಮಿತ್ರರು ನಿಮ್ಮ ಬಳಿಗೆ ಬರಲಿದ್ದಾರೆ. ಆದರೆ ಧನುರಾಶಿಯವರು ಇಲ್ಲಿ ಒಂದು ಅತ್ಯಂತ ಮುಖ್ಯವಾದ, ಸೂಕ್ಷ್ಮವಾದ ವಿಷಯವನ್ನು ಗಮನಿಸಬೇಕು. ಕಾಲವು ನಮಗೆ ಅನುಕೂಲಕರವಾಗಿರುವಾಗ ಆ ದೈವಾನುಗ್ರಹವನ್ನು ಕೂಡ ಜೊತೆಗಿಟ್ಟುಕೊಳ್ಳುವುದು ನಮ್ಮ ಕನಿಷ್ಠ ಕರ್ತವ್ಯ. ಆಧ್ಯಾತ್ಮಿಕವಾಗಿ ನಿಮಗೆ ದೊರೆಯಲಿರುವ ಈ ಅಪಾರವಾದ ಅದೃಷ್ಟವನ್ನು ನೀವು ಹೇಗೆ ಸ್ವೀಕರಿಸಬೇಕು, ಅದನ್ನು ಹೇಗೆ ಸ್ಥಿರವಾಗಿ ಉಳಿಸಿಕೊಳ್ಳಬೇಕು ಎಂಬುದು ಬಹಳ ಮುಖ್ಯ. ಸಂಪತ್ತು ಬರುವುದು ಒಂದು ಹಂತವಾದರೆ ಅದನ್ನು ಉಳಿಸಿಕೊಳ್ಳುವುದು ಇನ್ನೊಂದು ಹಂತ. ಆ ಅಸಲಿ ರಹಸ್ಯವನ್ನು ತಿಳಿಯುವ ಮುನ್ನ ನಾನು ಇದುವರೆಗೆ ಹೇಳಿದ ಈ ವಿಷಯಗಳು ಸತ್ಯವೆನಿಸಿದರೆ, ನಿಮ್ಮ ಜೀವನದಲ್ಲೂ ಹಿಂದೆ ಇಂತಹ ಕಷ್ಟಗಳನ್ನು ಎದುರಿಸಿದ್ದರೆ, ನಿಮ್ಮ ಮನಸ್ಸಿನ ಆ ಭಾರವನ್ನು ಹಂಚಿಕೊಳ್ಳಲು ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ. ಹಾಗೆಯೇ ನಮ್ಮ ಈ ಶ್ರೀ ಗುರು ಜ್ಯೋತಿಷ್ಯ ವಾಣಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಖಂಡಿತವಾಗಿಯೂ ಮರೆಯಬೇಡಿ. ನೀವು ನೀಡುವ ಈ ಪುಟ್ಟ ಪ್ರೋತ್ಸಾಹವು ಇಂತಹ ಇನ್ನಷ್ಟು ನೈಜ ಹಾಗೂ ಉಪಯುಕ್ತ ವಿಷಯಗಳನ್ನು ನಿಮ್ಮ ಮುಂದೆ ತರಲು ನಮಗೆ ಹೆಚ್ಚಿನ ಶಕ್ತಿಯನ್ನು ತುಂಬುತ್ತದೆ. ನಿಮ್ಮ ಮನಸ್ಸಿನಲ್ಲಿರುವ ಆ ಸಕಾರಾತ್ಮಕ ಶಕ್ತಿಯನ್ನು, ದೈವ ನಂಬಿಕೆಯನ್ನು ಒಂದು ಪುಟ್ಟ ಕಮೆಂಟ್ ಮೂಲಕ ವಿಶ್ವಕ್ಕೆ ವ್ಯಕ್ತಪಡಿಸಿ. ಇನ್ನು ನಾವು ನಮ್ಮ ಪ್ರಮುಖ ವಿಷಯಕ್ಕೆ, ಮೂಲ ವಿಚಾರಕ್ಕೆ ಬರೋಣ. ಯಾರಿಗೇ ಆಗಲಿ ಕುಬೇರನ ಸಂಪತ್ತು, ಲಕ್ಷ್ಮೀದೇವಿಯ ಕೃಪಾಕಟಾಕ್ಷವು ತಮ್ಮ ಮನೆಗೆ ಆಕರ್ಷಿತವಾಗಲು, ಬಂದ ಅಪಾರವಾದ ಧನವು ಎಲ್ಲೂ ಹೋಗದೆ ಸ್ಥಿರವಾಗಿ ನಿಲ್ಲಲು, ನಮ್ಮ ಪೂರ್ವಜರಿಂದ ಹಲವಾರು ಮಹರ್ಷಿಗಳಿಂದ ನಡೆದುಬರುತ್ತಿರುವ ಕೆಲವು ಸಾಂಪ್ರದಾಯಿಕ ಆಚರಣೆಗಳಲ್ಲಿ ಒಂದು ಅದ್ಭುತವಾದ, ಶಕ್ತಿಶಾಲಿ ಪರಿಹಾರಕ್ಕೆ ವಿಶಿಷ್ಟವಾದ ಸ್ಥಾನವಿದೆ. ಇದನ್ನು ನಾನೀಗ ತಾನೇ ಸ್ವತಃ ಸೃಷ್ಟಿಸಿ ಹೇಳುತ್ತಿರುವ ಸಾಮಾನ್ಯ ವಿಷಯವೇನೂ ಅಲ್ಲ. ಎಷ್ಟೋ ತಲೆಮಾರುಗಳಿಂದ ನಮ್ಮ ಹಿರಿಯರು ಆಚರಿಸಿಕೊಂಡು ಬರುತ್ತಿರುವ, ಅಪಾರ ನಂಬಿಕೆಯಿಂದ ಅನುಸರಿಸುತ್ತಿರುವ ಅತ್ಯಂತ ಸುಲಭವಾದ ದೈವಿಕ ಕ್ರಿಯೆಯಾಗಿದೆ. ಇದಕ್ಕಾಗಿ ನೀವು ಸಾವಿರಾರು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾದ ಅಗತ್ಯ ಖಂಡಿತವಾಗಿಯೂ ಇಲ್ಲ. ಎಲ್ಲೆಲ್ಲಿಗೋ ದೂರದ ಊರುಗಳಿಗೆ ಪ್ರಯಾಣ ಬೆಳೆಸಿ ಹೋಗಬೇಕಾದ ಅಗತ್ಯವೂ ಇಲ್ಲ. ಕೇವಲ ಶುದ್ಧ ಮನಸ್ಸಿನಿಂದ, ಅಚಲವಾದ ಭಕ್ತಿಯಿಂದ ಆ ತಾಯಿಯ ಮೇಲೆಯೇ ಭಾರ ಹಾಕಿ ನಿಮ್ಮ ಮನೆಯಲ್ಲೇ, ನಿಮ್ಮ ಪೂಜಾ ಕೋಣೆಯಲ್ಲೇ ಅತ್ಯಂತ ಸುಲಭವಾಗಿ ಮಾಡಿಕೊಳ್ಳಬಹುದು. ಈ ಪರಿಹಾರವನ್ನು ನೀವು ಯಾವುದೇ ಗೊಂದಲವಿಲ್ಲದೆ, ಮನಸ್ಸಿನಲ್ಲಿ ಕಿಂಚಿತ್ತೂ ಕಲ್ಮಶವಿಲ್ಲದೆ ಒಂದು ಕ್ರಮಬದ್ಧವಾದ ರೀತಿಯಲ್ಲಿ ಮಾಡಬೇಕು. ಇದನ್ನು ಒಂದು ಶುಕ್ರವಾರದಂದು ಮಾತ್ರವೇ ಪ್ರಾರಂಭಿಸಬೇಕು. ಶುಕ್ರವಾರವೆಂದರೆ ಆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ, ಪ್ರೀತಿಪಾತ್ರವಾದ ದಿನ ಎಂಬುದು ನಮ್ಮೆಲ್ಲರಿಗೂ ತಿಳಿದಿರುವ ವಿಚಾರವೇ. ಮೊದಲಿಗೆ ಗುರುವಾರ ಸಂಜೆಯೇ ನೀವು ಇದಕ್ಕೆ ಬೇಕಾಗುವ ಕೆಲವು ಪವಿತ್ರವಾದ ವಸ್ತುಗಳನ್ನು ಸಿದ್ಧಪಡಿಸಿ ಇಟ್ಟುಕೊಳ್ಳಬೇಕು. ಅವು ಯಾವುವೆಂದರೆ, ಒಂದು ಸಣ್ಣ ಶುದ್ಧವಾದ ಕೆಂಪು ವಸ್ತ್ರ, ಹೊಸ ರವಿಕೆ ಕಣವಾದರೂ ಸರಿ. ಕೆಂಪು ಬಣ್ಣವು ಬಹಳ ಮುಖ್ಯ. ಸ್ವಲ್ಪ ಅರಿಶಿನ ಬೆರೆಸಿದ ಅಕ್ಕಿ ಅಂದ್ರೆ ಅಕ್ಷತೆ, ಒಂದು ಸ್ವಚ್ಛವಾದ ತಾಮ್ರದ ಅಥವಾ ಹಿತ್ತಾಳೆಯ ತಟ್ಟೆ, ಉಕ್ಕಿನ ತಟ್ಟೆ ಬಳಸಬಾರದು. 5 ಗೋಮತಿ ಚಕ್ರಗಳು, 5 ಒಣ ಅರಿಶಿನದ ಕೊಂಬುಗಳು ಮತ್ತು ಸ್ವಲ್ಪ ಕಲ್ಲುಪ್ಪು ಅಂದ್ರೆ ಪೊಟ್ಟಣದ ಪುಡಿ ಉಪ್ಪಲ್ಲ, ಸಮುದ್ರದ ಹರಳು ಉಪ್ಪು ಸಿದ್ಧವಾಗಿಟ್ಟುಕೊಳ್ಳಿ. ಶುಕ್ರವಾರ ಮುಂಜಾನೆ ಸೂರ್ಯೋದಯಕ್ಕೂ ಮುನ್ನ, ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಮನೆಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಬೇಕು. ಜಾಲರಾಗಲಿ, ಕಸೆ ಮುಸುರಿಯಾಗಲಿ ಮನೆಯಲ್ಲಿ ಇರಬಾರದು. ಮುಖ್ಯವಾಗಿ ನಿಮ್ಮ ಮನೆಯ ಮುಖ್ಯ ದ್ವಾರವನ್ನು, ಹೊಸ್ತಿಲನ್ನು ನೀರಿನಿಂದ ತೊಳೆದು ಅರಿಶಿನ ಕುಂಕುಮಗಳಿಂದ ಸುಂದರವಾಗಿ ಅಲಂಕರಿಸಿಕೊಳ್ಳಬೇಕು.
ಆನಂತರ ನೀವು ತಲೆಸ್ನಾನ ಮಾಡಿ ಅತ್ಯಂತ ಸ್ವಚ್ಛವಾಗಿ ಒಗೆದ ಬಟ್ಟೆಯನ್ನು ಧರಿಸಬೇಕು. ಕಪ್ಪು ಬಣ್ಣದ ಬಟ್ಟೆಯನ್ನು ಧರಿಸಬೇಡಿ. ಮನಸ್ಸಿನಲ್ಲಿ ಯಾವುದೇ ನಕಾರಾತ್ಮಕ ಆಲೋಚನೆಗಳಿಲ್ಲದೆ ಪ್ರಶಾಂತ ಚಿತ್ತದಿಂದ ನಿಮ್ಮ ಪೂಜಾ ಕೋಣೆಯಲ್ಲಿ ದೇವರ ಮುಂದೆ ಕುಳಿತುಕೊಳ್ಳಿ. ನಂತರ ಏನು ಮಾಡಬೇಕೆಂದರೆ, ನಿಮ್ಮ ದೇವರ ಕೋಣೆಯಲ್ಲಿ ಒಂದು ಸ್ವಚ್ಛವಾದ ಮಣೆಯ ಮೇಲೆ ಆ ಕೆಂಪು ವಸ್ತ್ರವನ್ನು ಸುಂದರವಾಗಿ ಹರಡಿ. ಆಗಲೇ ಹೇಳಿದಂತೆ ಕೆಂಪು ಬಣ್ಣವು ಲಕ್ಷ್ಮೀದೇವಿಗೆ ಅತ್ಯಂತ ಪ್ರಿಯವಾದುದು. ಕೆಂಪು ಬಣ್ಣವು ಚೈತನ್ಯಕ್ಕೆ, ಅದ್ಭುತ ಶಕ್ತಿಗೆ ಹಾಗೂ ಆಕರ್ಷಣೆಗೆ ಪ್ರಮುಖ ಸಂಕೇತವಾಗಿದೆ. ಆ ಕೆಂಪು ವಸ್ತ್ರದ ಮೇಲೆ ನೀವು ಮೊದಲೇ ಸಿದ್ಧಪಡಿಸಿಟ್ಟುಕೊಂಡ ಅಕ್ಷತೆಯನ್ನು ಸ್ವಲ್ಪ ಹಾಕಿ. ಆ ಅಕ್ಷತೆಯ ಮೇಲೆ ನೀವು ತೆಗೆದುಕೊಂಡ ತಾಮ್ರದ ಅಥವಾ ಹಿತ್ತಾಳೆಯ ತಟ್ಟೆಯನ್ನು ಇಡಿ. ಆ ತಟ್ಟೆಯಲ್ಲಿ 5 ಗೋಮತಿ ಚಕ್ರಗಳು, 5 ಅರಿಶಿನದ ಕೊಂಬುಗಳು ಮತ್ತು 1 ಹಿಡಿ ಕಲ್ಲುಪ್ಪನ್ನು ಇರಿಸಿ. ಕಲ್ಲುಪ್ಪು ಸಾಕ್ಷಾತ್ ಸಮುದ್ರದಿಂದಲೇ ಬರುವುದರಿಂದ ಸಮುದ್ರರಾಜನ ಪುತ್ರಿಯಾದ ಲಕ್ಷ್ಮೀದೇವಿಗೆ ಅದು ಸಾಕ್ಷಾತ್ ಒಂದು ಸ್ವರೂಪದಂತೆ ಎಂಬುದು ನಮ್ಮ ಆಧ್ಯಾತ್ಮಿಕ ನಂಬಿಕೆ. ಉಪ್ಪಿಗೆ ನಮ್ಮ ಸುತ್ತಮುತ್ತಲಿನ ನಕಾರಾತ್ಮಕ ದುಷ್ಟ ಶಕ್ತಿಯನ್ನು, ದಾರಿದ್ರ್ಯವನ್ನು ಓಡಿಸುವ ಒಂದು ಅದ್ಭುತ ಅಗೋಚರ ಶಕ್ತಿಯಿದೆ. ಇನ್ನು ಗೋಮತಿ ಚಕ್ರಗಳು ಸಾಕ್ಷಾತ್ ಶ್ರೀಕೃಷ್ಣನಿಗೆ ಹಾಗೂ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದವು. ಇವು ಸಂಪತ್ತನ್ನು ಆಯಸ್ಕಾಂತದಂತೆ ಸೆಳೆಯುತ್ತವೆ. ಅರಿಶಿನದ ಕೊಂಬುಗಳು ನಿಮ್ಮ ಕುಟುಂಬದಲ್ಲಿ ಶುಭ ಕಾರ್ಯಗಳನ್ನು, ಆಯುರಾರೋಗ್ಯಗಳನ್ನು ಸೂಚಿಸುತ್ತವೆ. ಇವೆಲ್ಲವನ್ನೂ ಆ ಪವಿತ್ರ ತಟ್ಟೆಯಲ್ಲಿ ಇರಿಸಿದ ನಂತರ ಶುದ್ಧವಾದ ಹಸುವಿನ ತುಪ್ಪದಿಂದ ಆ ತಟ್ಟೆಯ ಎರಡೂ ಬದಿಗಳಲ್ಲಿ 2 ದೀಪಗಳನ್ನು ಹಚ್ಚಬೇಕು. ಹಸುವಿನ ತುಪ್ಪ ಸಿಗದಿದ್ದ ಪಕ್ಷದಲ್ಲಿ ಶುದ್ಧವಾದ ಎಳ್ಳೆಣ್ಣೆಯನ್ನು ಕೂಡ ಪರ್ಯಾಯವಾಗಿ ಬಳಸಬಹುದು. ಕೆಂಪು ಗುಲಾಬಿಗಳು ಅಥವಾ ದಾಸವಾಳದ ಹೂಗಳು, ಸಾಧ್ಯವಾದರೆ ಕಮಲದ ಹೂವುಗಳಿಂದ ಆ ತಟ್ಟೆಯಲ್ಲಿರುವ ವಸ್ತುಗಳನ್ನು ಅತ್ಯಂತ ಭಕ್ತಿಶ್ರದ್ಧೆಗಳಿಂದ ಪೂಜಿಸುತ್ತಾ, ಮನಸ್ಸಿನಲ್ಲಿ ನಿಮ್ಮ ಸಂಕಷ್ಟಗಳೆಲ್ಲವೂ ಶಾಶ್ವತವಾಗಿ ನಿವಾರಣೆಯಾಗಿ, ಸಾಲದ ಬಾಧೆಗಳೆಲ್ಲ ತೀರಿ, ಮಹಾಕುಬೇರ ಅದೃಷ್ಟವು ನಿಮಗೆ ಲಭಿಸಲಿ ಎಂದು ಮನಪೂರ್ವಕವಾಗಿ ಆ ತಾಯಿಯನ್ನು ಪ್ರಾರ್ಥಿಸಬೇಕು. ಈ ಪವಿತ್ರ ಸಮಯದಲ್ಲಿ ನೀವು ಲಕ್ಷ್ಮೀ ಅಷ್ಟೋತ್ತರ ಶತನಾಮಾವಳಿಯಾಗಲಿ ಅಥವಾ ನಿಮಗೆ ತಿಳಿದಿರುವ ಯಾವುದೇ ಲಕ್ಷ್ಮೀ ಸ್ತೋತ್ರವನ್ನಾಗಲಿ ಪಠಿಸಬಹುದು. ಕನಿಷ್ಠ 108 ಬಾರಿ ಒಂದು ಸಣ್ಣ ಜಪಮಾಲೆಯಿಂದ ಲಕ್ಷ್ಮೀ ನಾಮವನ್ನು ಜಪಿಸಿ. ಪೂಜೆಯು ಅತ್ಯಂತ ಶಾಂತಿಯುತವಾಗಿ ಮುಗಿದ ನಂತರ ಆ ದಿನವಿಡೀ ಆ ದೈವಿಕ ವಸ್ತುಗಳನ್ನು ಕದಲಿಸದೆ ದೇವರ ಮನೆಯಲ್ಲೇ ಹಾಗೆಯೇ ಇರಲು ಬಿಡಿ. ಆ ದಿನ ಸಂಜೆ ಸೂರ್ಯಾಸ್ತಮಯದ ಸಮಯದಲ್ಲಿ, ಅಂದರೆ ಗೋಧೂಳಿ ಮುಹೂರ್ತದಲ್ಲಿ ಮತ್ತೆ ದೇವರ ಬಳಿ 2 ದೀಪಗಳನ್ನು ಹಚ್ಚಿ ದೀಪಾರಾಧನೆ ಮಾಡಿದ ನಂತರ ಆ ಪರಿಹಾರವನ್ನು ಸಂಪನ್ನಗೊಳಿಸಬೇಕು. ಹೇಗೆ ಮುಕ್ತಾಯಗೊಳಿಸಬೇಕೆಂದರೆ, ಆ ತಟ್ಟೆಯಲ್ಲಿರುವ ಸಮಸ್ತ ವಸ್ತುಗಳನ್ನು ಅತ್ಯಂತ ಭಕ್ತಿಯಿಂದ ಆ ಕೆಳಗಿರುವ ಕೆಂಪು ವಸ್ತ್ರದಲ್ಲಿ ಹಾಕಿ ಒಂದು ಸಣ್ಣ ಗಂಟಿನಂತೆ ಗಟ್ಟಿಯಾಗಿ ಕಟ್ಟಬೇಕು. ಕಟ್ಟುವಾಗ ನಿಮ್ಮ ಮನಸ್ಸಿನಲ್ಲಿ ಅತ್ಯಂತ ಸಕಾರಾತ್ಮಕವಾದ ಉದಾತ್ತ ಆಲೋಚನೆಗಳು ಮಾತ್ರ ಇರಬೇಕು. ನನ್ನ ಆರ್ಥಿಕ ಸಂಕಷ್ಟಗಳೆಲ್ಲವೂ ಇಂದಿಗೆ ಮುಕ್ತಾಯವಾಗುತ್ತಿವೆ. ನನ್ನ ಪ್ರಾಮಾಣಿಕತೆಗೆ, ನನ್ನ ಶ್ರಮಕ್ಕೆ ತಕ್ಕಂತಹ ಅದ್ಭುತ ಫಲಿತಾಂಶವು ನನಗೆ ಸಿಗುತ್ತಿದೆ. ಆ ಲಕ್ಷ್ಮೀದೇವಿಯು ನನ್ನ ಮನೆಗೆ ಶಾಶ್ವತವಾಗಿ ಹೆಜ್ಜೆ ಇಟ್ಟಿದ್ದಾಳೆ ಎಂಬ ಒಂದು ದೃಢವಾದ ನಂಬಿಕೆ ನಿಮ್ಮಲ್ಲಿ ಸ್ಥಿರವಾಗಿರಬೇಕು. ಆ ದೈವಿಕ ಕೆಂಪುಗಂಟನ್ನು ಮನಸ್ಸಿನಲ್ಲಿ ಆ ತಾಯಿಯನ್ನು ಸ್ಮರಿಸುತ್ತಾ ಕಣ್ಣಿಗೆ ಒತ್ತಿಕೊಂಡು ನಿಮ್ಮ ಬೀರು ಅಥವಾ ನೀವು ಹಣ, ಮುಖ್ಯವಾದ ಕಾಗದ ಪತ್ರಗಳು, ಒಡವೆಗಳನ್ನು ಇಡುವಂತಹ ಸ್ಥಳದಲ್ಲಿ ಯಾರ ಕಣ್ಣಿಗೂ ಬೀಳದಂತೆ ಅತ್ಯಂತ ಸುರಕ್ಷಿತವಾಗಿ ಇಟ್ಟುಕೊಳ್ಳಬೇಕು. ಹೀಗೆ ನಿಯಮಬದ್ಧವಾಗಿ, ಕ್ರಮಬದ್ಧವಾಗಿ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಇಷ್ಟು ದಿನಗಳಿಂದ ಶೇಖರವಾಗಿದ್ದ ನಕಾರಾತ್ಮಕ ಶಕ್ತಿಯು ಸಂಪೂರ್ಣವಾಗಿ ಶಾಶ್ವತವಾಗಿ ಹೊರಟು ಹೋಗಿ ಲಕ್ಷ್ಮೀದೇವಿಯ ಕೃಪೆ, ಕುಬೇರನ ಸಂಪತ್ತು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುತ್ತದೆ ಎಂಬುದು ನಮ್ಮ ಹಿರಿಯರ ಪ್ರಬಲವಾದ ನಂಬಿಕೆಯಾಗಿದೆ. ಆದರೆ ಇಲ್ಲಿ ನೀವು ಒಂದು ವಾಸ್ತವವನ್ನು ಖಂಡಿತವಾಗಿಯೂ ನೆನಪಿನಲ್ಲಿಟ್ಟುಕೊಳ್ಳಬೇಕು. ನಾನು ಈ ಪರಿಹಾರವನ್ನು ಈಗ ಹೇಳಿದ ತಕ್ಷಣ, ನೀವು ನಾಳೆಯೇ ಈ ಗಂಟನ್ನು ಕಟ್ಟಿದಾಕ್ಷಣ ರಾತ್ರೋರಾತ್ರಿ ನಿಮ್ಮ ಮನೆಯ ಛಾವಣಿ ಒಡೆದು 100 ಕೋಟಿ ನಿಮ್ಮ ಮಡಿಲಿಗೆ ಬಂದು ಬಿದ್ದುಬಿಡುತ್ತದೆ ಎಂದು ದಯವಿಟ್ಟು ತಪ್ಪು ಕಲ್ಪನೆ ಮಾಡಿಕೊಳ್ಳಬೇಡಿ. ಇದು ಯಾವುದೇ ಕಟ್ಟುಕತೆಯ ಮಾಯಾಜಾಲವಲ್ಲ. ಇದು ನಮ್ಮ ಸಂಪ್ರದಾಯದಲ್ಲಿರುವ ಒಂದು ಪವಿತ್ರವಾದ ದೈವಿಕ ಪ್ರಕ್ರಿಯೆ, ಒಂದು ಸಕಾರಾತ್ಮಕ ಶಕ್ತಿಯನ್ನು ನಮ್ಮ ಜೀವನಕ್ಕೆ, ನಮ್ಮ ಮನೆಗೆ ಆಹ್ವಾನಿಸುವ ಒಂದು ಉತ್ತಮ ಪದ್ಧತಿ. ನೈಜ ಭಕ್ತಿಯೊಂದಿಗೆ ನಿಮ್ಮ ಪಾಲಿನ ಕಠಿಣ ಶ್ರಮವನ್ನು ಪಡುತ್ತಾ, ಸರಿಯಾದ ಯೋಜನೆಯೊಂದಿಗೆ ಪ್ರಾಮಾಣಿಕತೆಯಿಂದ ಹೆಜ್ಜೆ ಮುಂದಿಟ್ಟರೆ, ಆಗ ಲಕ್ಷ್ಮೀ ತಾಯಿಯ ಕರುಣೆ ನಿಮಗೆ ಸಂಪೂರ್ಣವಾಗಿ ಜೊತೆಯಾಗುತ್ತದೆ. ನಿಮ್ಮ ನಿರಂತರ ಪರಿಶ್ರಮಕ್ಕೆ ಆ ದೈವಾನುಗ್ರಹ ಜೊತೆಯಾದಾಗ ಮಾತ್ರ ಜೀವನದಲ್ಲಿ ನಿಜವಾದ ಪವಾಡ ನಡೆಯುತ್ತದೆ. ನಿಂತುಹೋಗಿದ್ದ ಕೆಲಸಗಳು ಅನಿರೀಕ್ಷಿತವಾಗಿ ವೇಗವನ್ನು ಪಡೆದುಕೊಳ್ಳುತ್ತವೆ. ಇತರರ ಬಳಿ ಸಿಲುಕಿಕೊಂಡಿದ್ದ, ಬರಬೇಕಾಗಿದ್ದ ಹಣವು ತಾನಾಗಿಯೇ ದಾರಿಗೆ ಬರುತ್ತದೆ. ಈ ಕೆಂಪುಗಂಟನ್ನು ನಿಮ್ಮ ಬೀರುವಿನಲ್ಲಿ ಇಟ್ಟ ದಿನದಿಂದ ನೀವು ಇನ್ನೂ ಕೆಲವು ಮುಖ್ಯವಾದ ವಿಷಯಗಳಲ್ಲಿ ಎಚ್ಚರಿಕೆ ವಹಿಸಬೇಕು. ನಿಮ್ಮ ಧನುರಾಶಿಯ ಸ್ವಭಾವದ ಪ್ರಕಾರ ನಿಮಗೆ ಹಠಾತ್ತನೆ ಬರುವ ಆತುರದ ಕೋಪವನ್ನು ಸ್ವಲ್ಪ ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು.
ನಿಮಗೆ ಅಥವಾ ಇನ್ನೊಬ್ಬರಿಗೆ ಅನ್ಯಾಯವಾಗುತ್ತಿದೆ ಎಂದು ಅನ್ನಿಸಿದರೆ ತಕ್ಷಣವೇ ಅತಿಯಾಗಿ ಆವೇಶಕ್ಕೆ ಒಳಗಾಗದೆ ಪ್ರಶಾಂತವಾಗಿ 2 ನಿಮಿಷ ಯೋಚಿಸಿ ಸರಿಯಾದ ನಿರ್ಧಾರ ಕೈಗೊಳ್ಳಿ. ಯಾರನ್ನೂ ನಿಮ್ಮ ಕಟುವಾದ ಮಾತುಗಳಿಂದ ನೋಯಿಸದೆ ನಿಮ್ಮ ಕೆಲಸವನ್ನು ನೀವು ನೋಡಿಕೊಳ್ಳುವುದನ್ನು ರೂಢಿಸಿಕೊಳ್ಳಿ. ನಿಮ್ಮ ಬಾಯಿಂದ ಬರುವ ಪ್ರತಿಯೊಂದು ಮಾತು, ಪ್ರತಿಯೊಂದು ವಾಕ್ಯವೂ ಅತ್ಯಂತ ಸಕಾರಾತ್ಮಕವಾಗಿ ಇತರರಿಗೆ ಒಳಿತನ್ನು ಮಾಡುವಂತಿರುವಂತೆ ನೋಡಿಕೊಳ್ಳಿ. ಏಕೆಂದರೆ ಮನುಷ್ಯನ ಮಾತಿಗೆ ಒಂದು ಅದ್ಭುತ ಸೃಷ್ಟಿ ಶಕ್ತಿಯಿದೆ. ಹಾಗೆಯೇ ನಿಮ್ಮ ಆಧ್ಯಾತ್ಮಿಕ ಆಸಕ್ತಿಯನ್ನು, ದೈವಚಿಂತನೆಯನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಿ. ನಿಮಗೆ ಸಾಧ್ಯವಾದಷ್ಟು ಮಟ್ಟಿಗೆ ನಿಮ್ಮ ಶಕ್ತಿಗೆ ತಕ್ಕಂತೆ ಯಾವುದೇ ಪ್ರತಿಷ್ಠೆಗೆ ಹೋಗದೆ ಬಡವರಿಗೆ, ಹಸಿದವರಿಗೆ, ಮೂಕಪ್ರಾಣಿಗಳಿಗೆ ಸಹಾಯ ಮಾಡಿ. ಕುಬೇರ ಅದೃಷ್ಟ ಎಂದರೆ ಕೇವಲ ಲಕ್ಷಾಂತರ ಹಣ ನಮ್ಮ ಬ್ಯಾಂಕ್ ಖಾತೆಗೆ ಬರುವುದು ಮಾತ್ರವಲ್ಲ, ಬಂದ ಆ ಹಣವನ್ನು ಸನ್ಮಾರ್ಗದಲ್ಲಿ ಖರ್ಚು ಮಾಡುವುದು, 4 ಜನರಿಗೆ ಉಪಯುಕ್ತವಾಗುವಂತೆ ಒಂದು ಆದರ್ಶಪ್ರಾಯವಾದ ಜೀವನ ನಡೆಸುವುದು ಕೂಡ ಅದರ ಒಂದು ಭಾಗವೇ ಆಗಿದೆ. ಆಗಲೇ ಆ ಸಂಪತ್ತು ನಿಮ್ಮ ಮನೆಯಲ್ಲಿ ತಲತಲಾಂತರಗಳ ಕಾಲ ಸ್ಥಿರವಾಗಿ ಉಳಿಯುತ್ತದೆ. ನೋಡಿದಿರಲ್ಲವೇ, ಇಷ್ಟು ದಿನ ನೀವು ಪಟ್ಟ ಅಪಾರವಾದ ಕಷ್ಟಗಳಿಗೆ, ಎದುರಿಸಿದ ಘೋರವಾದ ಅವಮಾನಗಳಿಗೆ ಕಾಲವು ಒಂದು ಅದ್ಭುತವಾದ ಉಡುಗೊರೆಯನ್ನು ನೀಡಲಿದೆ. ಹಠಾತ್ತನೆ ನಿಮಗೆ ದೊರೆಯಲಿರುವ ಆ ಮಹಾಕುಬೇರ ಅದೃಷ್ಟ, ಆರ್ಥಿಕ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ, ನಿಮ್ಮ ಕುಟುಂಬದಲ್ಲಿ ಅನಂತವಾದ ಸಂತೋಷವನ್ನು, ನೆಮ್ಮದಿಯನ್ನು ತರಲಿ ಎಂದು ನಾನು ಮನಪೂರ್ವಕವಾಗಿ ಹಾರೈಸುತ್ತೇನೆ. ನಾವು ಆಗಲೇ ಮಾತನಾಡಿಕೊಂಡ ಆ ಸಾಂಪ್ರದಾಯಿಕ ದೈವಿಕ ಪರಿಹಾರವನ್ನು ಒಮ್ಮೆ ಪೂರ್ಣ ನಂಬಿಕೆಯಿಂದ ಆಚರಿಸಿ ನೋಡಿ. ನಿಮ್ಮ ಆಲೋಚನೆಯಲ್ಲಿ, ನಿಮ್ಮ ಪ್ರಯತ್ನಗಳಲ್ಲಿ, ನಿಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಉಂಟಾಗುವ ಸಕಾರಾತ್ಮಕ ಬದಲಾವಣೆ ನಿಮಗೆ ಸ್ವತಃ ಅನುಭವಕ್ಕೆ ಬರುತ್ತದೆ. ನಿಂತು ಹೋಗಿದ್ದ ನಿಮ್ಮ ಕೆಲಸಗಳೆಲ್ಲವೂ ಮರಳಿ ಹೊಸ ಹುರುಪಿನೊಂದಿಗೆ ಮುನ್ನಡೆಯುತ್ತವೆ. ಆರ್ಥಿಕ ಸಂಕಷ್ಟಗಳ ಕತ್ತಲೆಯ ಪ್ರಪಾತದಿಂದ ಕ್ರಮೇಣ ಅತ್ಯಂತ ಪ್ರಕಾಶಮಾನವಾದ ಬೆಳಕಿನತ್ತ ನೀವು ಬರುತ್ತೀರಿ. ಈ ವಿಡಿಯೋದಲ್ಲಿ ನಾನು ಹೇಳಿದ ವಿಷಯಗಳು ನಿಮಗೆ ಎಷ್ಟೋ ಮಟ್ಟಿಗೆ ಮಾನಸಿಕ ಧೈರ್ಯವನ್ನು, ಭವಿಷ್ಯದ ಮೇಲೆ ಒಂದು ಹೊಸ ದೃಢ ಭರವಸೆಯನ್ನು ನೀಡಿವೆ ಎಂದು ನಾನು ಬಲವಾಗಿ ಭಾವಿಸುತ್ತೇನೆ. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ, ನಿಮ್ಮ ಮನಸ್ಸಿಗೆ ಹತ್ತಿರವೆನಿಸಿದ್ದರೆ ಖಂಡಿತವಾಗಿಯೂ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಮ್ಮ ಶ್ರೀ ಗುರು ಜ್ಯೋತಿಷ್ಯವಾಣಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಹೀಗೆ ಸದಾ ಬೆಂಬಲಿಸಿ. ಕಮೆಂಟ್ ವಿಭಾಗದಲ್ಲಿ ಓಂ ಶ್ರೀ ಮಹಾಲಕ್ಷ್ಮೈ ನಮಃ ಎಂದು ಅತ್ಯಂತ ಭಕ್ತಿಯಿಂದ ಬರೆದು ಆ ಮಹಾಲಕ್ಷ್ಮಿಯ ಅನುಗ್ರಹಕ್ಕೆ ಪಾತ್ರರಾಗಿ ನೀವು ಇನ್ನೇನಾದರೂ ತಿಳಿದುಕೊಳ್ಳಲು ಬಯಸುತ್ತೀರಾ? ನಿಮ್ಮ ವೈಯಕ್ತಿಕ ಅನುಭವಗಳು ಹೇಗಿವೆ? ನಿಮ್ಮ ಸಂದೇಹಗಳನ್ನೂ ಸಹ ಕಮೆಂಟ್ಸ್ನಲ್ಲಿ ಕೇಳಬಹುದು. ಮತ್ತೆ ಇನ್ನೊಂದು ಆಸಕ್ತಿದಾಯಕವಾದ, ನಿಮ್ಮ ಜೀವನಕ್ಕೆ ಉಪಯುಕ್ತವಾದ ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೂ ನಿಮ್ಮ ಪ್ರಯತ್ನವನ್ನು ನೀವು ಕಿಂಚಿತ್ತೂ ಕಡಿಮೆ ಮಾಡದೆ ಧೈರ್ಯದಿಂದ ಮುಂದುವರಿಸುತ್ತೀರಿ. ಆ ಭಗವಂತನ ಆಶೀರ್ವಾದ ಸದಾ ನಿಮಗೆ ಜೊತೆಯಾಗಿ ರಕ್ಷೆಯಾಗಿರುತ್ತದೆ. ನಮಸ್ಕಾರ. ಸರ್ವೇ ಜನಾಃ ಸುಖಿನೋ ಭವಂತು.